Jesus said ಯೇಸು ಹೇಳಿದನು in John 14 and verse 18, ಯೋಹಾನ 14:18ರಲ್ಲಿ, my children, ನನ್ನ ಮಕ್ಕಳೇ, I will not leave you as orphans in this world. ನಾನು ಈ ಲೋಕದಲ್ಲಿ ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. I will not leave you comfortless in this world. ನಾನು ನಿಮ್ಮನ್ನ ಅನುಕೂಲವಿಲ್ಲದವರನ್ನಾಗಿ ಮಾಡುವುದಿಲ್ಲ ಈ I ಲೋಕದಲ್ಲಿ. will not leave you lonely and alone in this world. ನಾನು ಈ ಲೋಕದಲ್ಲಿ ನಿಮ್ಮನ್ನ ಒಬ್ಬಂಟಿಗರನ್ನಾಗಿ He ಮಾಡುವುದಿಲ್ಲ. said in John 16, 19 and 20, ಯೋಹಾನ 16, 19, 20ರಲ್ಲಿ ಹೀಗೆ ಹೇಳಿದ್ದಾನೆ, my children, ನನ್ನ ಮಕ್ಕಳೇ, I, Jesus, will come to you. ನಾನು ಯೇಸು, ನಾನು ನಿಮ್ಮ ಬಳಿ ಬರುತ್ತೇನೆ. When I come to you, ನಾನು ನಿಮ್ಮ ಬಳಿಗೆ ಬರುವಾಗ your sorrow will turn into joy. ನಿಮ್ಮ ದುಃಖವು ಸಂತೋಷಕ್ಕೆ ಮಾರ್ಪಡುತ್ತದೆ. I will not leave you as orphans. ನಾನು ನಿಮ್ಮನ್ನ ಅನಾಥರನ್ನಾಗಿ ಮಾಡುವುದಿಲ್ಲ. I will come to you. ನಾನು ನಿನ್ನಲ್ಲಿಗೆ I will come to you. ನಾನು ನಿಮ್ಮಲ್ಲಿಗೆ I will heal you. ನಾನು ನಿಮ್ಮನ್ನು I ಗುಣಪಡಿಸುತ್ತೇನೆ. will remove your sins. ನಾನು ನಿಮ್ಮ ಪಾಪಗಳಿಂದ ನಿಮ್ಮನ್ನು ಬಿಡಿಸುತ್ತೇನೆ. I will do good to you. ನಾನು ನಿಮಗೆ ಒಳ್ಳೆಯದನ್ನೇ ಮಾಡುತ್ತೇನೆ. I will build the lonely into families. ನಾನು ಒಬ್ಬಂಟಿಗರನ್ನ ಸಂಸಾರಕ್ಕೆ ನಡೆಸುತ್ತೇನೆ. I will turn your crooked paths in your life. ನಾನು ನಿನ್ನ ಜೀವನದ ದುಷ್ಟ ಮಾರ್ಗಗಳಿಂದ ನಿನ್ನನ್ನು ಬಿಡಿಸುತ್ತೇನೆ. I will give you treasures that are hidden. ಬಚ್ಚಿಡಲ್ಪಟ್ಟ ನಿಕ್ಷೇಪಗಳನ್ನು ನಾನು ನಿನಗೆ ಕೊಡುತ್ತೇನೆ. I will give you riches. ನಾನು ನಿಮಗೆ ಐಶ್ವರ್ಯವನ್ನು ಕೊಡುತ್ತೇನೆ. I will turn your sorrow into joy. ನಾನು ನಿನ್ನ ದುಃಖವನ್ನು ಸಂತೋಷಕ್ಕೆ ಮಾರ್ಪಡಿಸುತ್ತೇನೆ. I will give you my peace. ನಾನು ನಿನಗೆ ನನ್ನ ಸಮಾಧಾನ, I will give you my life. ನನ್ನ ಜೀವವನ್ನು ಕೊಡುತ್ತೇನೆ. I will give you my ನನ್ನ resurrection. ಪುನರುತ್ಥಾನವನ್ನು ಕೊಡುತ್ತೇನೆ. I will restore everything that you have lost in double measure. ನೀನು ಕಳೆದುಕೊಂಡದ್ದೆಲ್ಲವನ್ನ ಇಮ್ಮಡಿಯಾಗಿ ನಿನಗೆ ಕೊಡುತ್ತೇನೆ. In the same place where you have gone through shame, I will give you praise. I will give you honor, my children. ನಿನಗೆ ಯಾವ ಸ್ಥಳದಲ್ಲಿ ಅವಮಾನ ಆಗಿದೆಯೋ ಅಲ್ಲಿಯೇ ನಿನ್ನನ್ನು ಸನ್ಮಾನಿಸುತ್ತೇನೆ ಮತ್ತು ನಿನ್ನನ್ನು ಮೇಲಕ್ಕೆತ್ತುತ್ತೇನೆ ನನ್ನ ಮಕ್ಕಳೇ. I, Jesus, will never leave you. ನಾನು ಯೇಸು ನಿಮ್ಮನ್ನು ಕೈ ಬಿಡುವುದಿಲ್ಲ. I will never forsake you. ನಾನು ನಿನ್ನನ್ನು ಎಂದಿಗೂ ತೊರೆದು ಬಿಡುವುದಿಲ್ಲ. I will come to you. ನಾನು ನಿನ್ನೊಂದಿಗೆ I will ಬರುತ್ತೇನೆ. come to you. ನಾನು ನಿನ್ನೊಟ್ಟಿಗೆ I ಬರುತ್ತೇನೆ. will come to you. ನಾನು ನಿನ್ನೊಂದಿಗೆ I ಬರುತ್ತೇನೆ. will not leave you as orphans in this world. ಈ ಲೋಕದಲ್ಲಿ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. This is what Jesus says to you this afternoon. ಈ ಮಧ್ಯಾಹ್ನದ ಸಮಯದಲ್ಲಿ ಯೇಸು ನಿನಗೆ ಇದನ್ನು ಹೇಳುತ್ತಾನೆ. You are not an orphan in this world. ಈ ಲೋಕದಲ್ಲಿ ನೀನು ಒಬ್ಬ ಅನಾಥನಲ್ಲ. Jesus is coming to you. ಯೇಸು ನಿನ್ನಲ್ಲಿ Let not your heart be troubled. ನಿನ್ನ ಹೃದಯವು ಕಳವಳಗೊಳ್ಳದೇ Why ಇರಲಿ. Jesus comes to us? ಯೇಸು ಯಾಕೆ ಬರುತ್ತಾನೆ? Why he should come to you and me? ಆತನು ಯಾಕೆ ನನ್ನ ಹತ್ತಿರ ನಿನ್ನ ಹತ್ತಿರ ಯೇಸು ಬರುತ್ತಾನೆ? It is because he has made a blood covenant with us. ಯಾಕಂತ ಹೇಳಿದ್ರೆ ಆತನು ರಕ್ತದಿಂದ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. He has made a covenant with blood. ಆತನು ನಮ್ಮೊಂದಿಗೆ ರಕ್ತದ ಒಡಂಬಡಿಕೆಯನ್ನು In ಮಾಡಿಕೊಂಡಿದ್ದಾನೆ. Luke chapter 22 and verse 20, Jesus says, ಲೂಕ 22ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, I am shedding my blood on the cross for you, so that through my blood, holy blood, I'll make a covenant with you to make you my child. ನಾನು ನಿನಗಾಗಿ ಶಿಲುಬೆಯ ಮೇಲೆ ರಕ್ತ ಸುರಿಸಿದ್ದೇನೆ, ನಿನ್ನನ್ನು ನನ್ನ ಮಗನನ್ನಾಗಿ ಮಾಡಿಕೊಳ್ಳಲು ನನ್ನ ಪವಿತ್ರ ರಕ್ತದ ಮೂಲಕ ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ. Yes, blood unites people. ಹೌದು, ರಕ್ತವು ಜನರನ್ನ ಐಕ್ಯಗೊಳಿಸುತ್ತದೆ. Blood unites a family. ರಕ್ತವು ಕುಟುಂಬವನ್ನು ಐಕ್ಯತೆಗೆ ನಡೆಸುತ್ತದೆ. So the Almighty God came in the form of Jesus as a man. ಸರ್ವಶಕ್ತನಾದ ದೇವರು ಯೇಸುವಿನ ರೂಪದಲ್ಲಿ ಮನುಷ್ಯನಾಗಿ ಬಂದನು. He shed his blood on the cross. ಶಿಲುಬೆಯ ಮೇಲೆ ತನ್ನ ರಕ್ತವನ್ನು With ಸುರಿಸಿದನು. that blood, he was crying out, forgive the people of their sins and make them my sons and daughters. ಆ ರಕ್ತದಿಂದ ಜನರನ್ನು ಅವರ ಪಾಪಗಳಿಂದ ಕ್ಷಮಿಸಲು ಮತ್ತು ಅವರನ್ನು ನನ್ನ ಮಗನನ್ನಾಗಿ ಮಗಳನ್ನಾಗಿ ಮಾಡಲು ಅಳುತ್ತಿದ್ದಾನೆ. Today, my brother, ಈ ದಿನ ನನ್ನ ಸಹೋದರನೇ, today, my sister, ಈ ದಿನ ನನ್ನ ಸಹೋದರಿ, my darling children, ನನ್ನ ಮುದ್ದ ಮಕ್ಕಳೇ, if you tell Jesus, Lord, I believe and I want to make a covenant with you, Lord. ಈ ದಿನ ನಾನು ನಿನ್ನ ನಂಬುತ್ತೇನೆ ಯೇಸುವೇ, ನಿನ್ನೊಂದಿಗೆ ನಾನು ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಕರ್ತನೇ. As you tell him, cleanse my blood from my sins. ನೀನು ಆತನಿಗೆ ನನ್ನ ಪಾಪಗಳಿಂದ ನನ್ನನ್ನು ಶುದ್ಧಿ ಮಾಡು ಎಂಬುದಾಗಿ ಹೇಳು.
In 1 John 1:7 the Bible says, 1 ಯೋಹಾನ 1:7 ಸತ್ಯವೇದವು ಹೀಗೆ the ಹೇಳುತ್ತದೆ, blood of Jesus Christ cleanses us from all sin. ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡುತ್ತದೆ. The covenant of the blood of Jesus will come and cleanse you and unite you with him as his child. ಯೇಸು ಕ್ರಿಸ್ತನ ಒಡಂಬಡಿಕೆಯ ರಕ್ತವು ಬಂದು ನಿಮ್ಮನ್ನು ಶುದ್ಧ ಮಾಡಿ ಆತನ ಮಕ್ಕಳನ್ನಾಗಿ ಐಕ್ಯಗೊಳಿಸುತ್ತದೆ. In John 1:12 the Bible says, ಯೋಹಾನ 1:12 ವಾಕ್ಯ ಹೇಳುತ್ತದೆ, everyone who believes in Jesus, ಯೇಸುವಿನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬರಿಗೆ he gives you the power to become God's child. ಆತನ ಮಕ್ಕಳಾಗುವ ಅಧಿಕಾರವನ್ನು ಕೊಡುತ್ತಾನೆ. Today you can become God's child. ಈ ದಿನ ನೀನು ದೇವರ ಮಗು ಆಗಬಹುದು. God's child. ದೇವರ ಮಗು. God's child. ದೇವರ ಮಗು. When you cry to Jesus to ask him to forgive your sin, ನಿನ್ನ ಪಾಪವನ್ನು ಕ್ಷಮಿಸುವುದಕ್ಕಾಗಿ ಯೇಸುವಿನ ಮುಂದೆ ನೀನು ಅಳುವುದಾದರೆ, he will come to you. ಆತ ನಿನ್ನ ಬಳಿಗೆ ಬರುತ್ತಾನೆ. Wash your sins with his blood. ತನ್ನ ರಕ್ತದಿಂದ ನಿನ್ನ ಪಾಪವನ್ನು ಆತನು ತೊಳೆಯುತ್ತಾನೆ. And make a covenant with his holy blood with you. ನಿನ್ನ ಪರಿಶುದ್ಧವಾದ ರಕ್ತದಿಂದ ಆತನು ನಿನ್ನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ. And you will become God's child. ಮತ್ತು ನೀನು ದೇವರ ಮಗುವಾಗುತ್ತಿ. You can throw away everything else. ನಿನಗೆ ಬೇಡವಾದ ಎಲ್ಲ ಸಂಗತಿಯನ್ನು ಹೊರಹಾಕಬಹುದು. Every sin. ಎಲ್ಲ ಪಾಪಗಳನ್ನ, Every addiction. ಎಲ್ಲ ವ್ಯಸನಗಳನ್ನ, Everything of the world. ಲೋಕದ ಎಲ್ಲ ಸಂಗತಿಗಳನ್ನ. And he will connect you with himself. ಆತನು ತನ್ನೊಟ್ಟಿಗೆ ನಿನ್ನನ್ನು ಸೇರಿಸಿಕೊಳ್ಳುತ್ತಾನೆ. He will come to you every moment and say, I will not leave you as an orphan. From now on you are my son, you are my daughter. ಆತನು ಎಲ್ಲಾ ಕ್ಷಣಗಳಲ್ಲಿ ನಿನ್ನ ಬಳಿಯಲ್ಲಿ ಬಂದು ನೀನು ನನ್ನ ಮಗನು, ನೀನು ನನ್ನ ಮಗಳು ಎಂಬುದಾಗಿ ಹೇಳುತ್ತಾನೆ. He will call you by name. ಆತನು ನಿನ್ನನ್ನು ಹೆಸರಿಡಿದು And you ಕರೆಯುತ್ತಾನೆ. will become like Jesus. ನೀನು ಯೇಸುವಿನ ಹಾಗೆ ಆಗುತ್ತಿ. This is the greatest blessing you can have. ಇಂಥ ಒಂದು ಶ್ರೇಷ್ಠವಾದಂತ ಆಶೀರ್ವಾದವನ್ನು ನೀನು ಹೊಂದುತ್ತಿ. Just like your father. ನಿನ್ನ ತಂದೆಯ ಹಾಗೆ. Many years ago, ಬಹಳ ವರ್ಷಗಳ ಹಿಂದೆ there was a little boy who used to see a football team play all the time. ಒಂದು ಸಣ್ಣ ಹುಡುಗ ಫುಟ್ಬಾಲ್ ಆಡುವುದನ್ನ ಗ್ರೌಂಡ್ ನಲ್ಲಿ ಪ್ರತಿ ದಿವಸವೂ ನೋಡುತ್ತಾ ಇದ್ದ. When the ball runs outside, he'll go get the ball and throw it inside. ಚೆಂಡು ಆಟದ ಮೈದಾನದ ಹೊರಗೆ ಹೋಗುವಾಗ ಓಡಿ ಹೋಗಿ ತಕೊಂಡು ಬಂದು ಮತ್ತು ಗ್ರೌಂಡ್ಗೆ ಕೊಡ್ತಾ ಇದ್ದ. He was doing this for several months and years. ಇದನ್ನು ಅವನು ಬಹಳ ತಿಂಗಳಿನಿಂದ ವರ್ಷಗಳಿಂದ ಮಾಡುತ್ತಾ ಇದ್ದ. And one day he was missing. ಒಂದು ದಿವಸ ಆತನು ಕಾಣಲಿಲ್ಲ. The captain of the team asked, where is he? ಆ ಟೀಮಿನ ಕ್ಯಾಪ್ಟನ್ ಈತನು ಎಲ್ಲಿದ್ದಾನೆ ಎಂಬುದಾಗಿ ಕೇಳಿದ. Somebody said he has got into an accident, he is in the hospital. ಯಾರೋ ಹೇಳಿದರು ಆತನಿಗೆ ಅಪಘಾತವಾಗಿ ಆಸ್ಪತ್ರೆಯಲ್ಲಿದ್ದಾನೆ The ಎಂಬುದಾಗಿ. captain ran to the hospital. ಆ ಕ್ಯಾಪ್ಟನ್ ಆಸ್ಪತ್ರೆಗೆ ಓಡಿ ಹೋದನು. And they were saying, this young boy is dying, somebody should give him blood. ಅವರು ಹೇಳಿದ್ರು, ಯೌವನಸ್ಥ ಹುಡುಗ ಸಾಯಲಿಕ್ಕಿದ್ದಾನೆ, ಯಾರಾದರೂ ರಕ್ತ ಕೊಡಬೇಕು ಎಂಬುದಾಗಿ. The captain said, test my blood. ಆ ಕ್ಯಾಪ್ಟನ್ ಹೇಳಿದ, ನನ್ನ ರಕ್ತವನ್ನೇ ಪರೀಕ್ಷೆ It ಮಾಡಿರಿ. was the same group as the group of that little ಆ boy. ಸಣ್ಣ ಹುಡುಗನ ರಕ್ತವು ಈತನ ರಕ್ತವು ಒಂದೇ He ಆಗಿತ್ತು. gave his blood. ಆತನು ತನ್ನ ರಕ್ತವನ್ನು ಕೊಟ್ಟನು. The boy was saved. ಆ ಮಗು ರಕ್ಷಿಸಲ್ಪಟ್ಟಿತು. He came back. ಆತನು ಹಿಂತಿರುಗಿ ಬಂದನು. And everybody rejoiced. ಎಲ್ಲರೂ ಸಂತೋಷ ಪಟ್ಟರು. And after several years, ಕೆಲವು ವರ್ಷಗಳ ನಂತರ one day there was an important match. ಒಂದು ದಿವಸ ಒಂದು ವಿಶೇಷವಂತ ಮ್ಯಾಚ್ ಇತ್ತು. The captain could not ಆ come. ಗುಂಪಿನ ನಾಯಕನು ಆ ಮ್ಯಾಚ್ಗೆ He ಬರಲಿಲ್ಲ. could not play. ಆತನು ಆಟ ಆಡ್ಲಿಲ್ಲ. So they said, hey, young man, you have seen us play for several years. Come, you just stand there and we will all play. ಏ ಯವನಸ್ಥನೇ, ನೀನು ಬಹಳ ವರ್ಷಗಳಿಂದ ಈ ಆಟ ನೋಡ್ತಾ ಇದ್ದಿ, ನೀನು ಬಂದು ನಿಂತ್ಕೋ ಸಾಕು, ನಾವು ಆಟ ಆಡುತ್ತೇವೆ. So they got him into the team. ಅವರು ಆತನನ್ನ ತಮ್ಮ ಟೀಮ್ ನಲ್ಲಿ ಸೇರಿಸಿಕೊಂಡ್ರು. But when the game began, ಆಟವು ಪ್ರಾರಂಭವಾಯಿತು. he began to play so well. ಆತನು ಬಹಳ ಸುಂದರವಾಗಿ ಆಡಲು And ಪ್ರಾರಂಭಿಸಿದನು. he hit the winning goal. ಆತನು ಗೆಲುವಿನ ಗೋಲನ್ನು ಹೊಡೆದನು. Everybody jumped, ಎಲ್ಲರೂ ಕುಣಿದಾಡಿದರು, carried him, ಆತನನ್ನು ಎತ್ತಿಕೊಂಡರು. and said, how beautifully he ಓ, played. ಎಷ್ಟು ಚಂದವಾಗಿ ನೀನು ಆಡಿದ್ದೀಯಲ್ಲ. Somebody said he's playing just like the captain. ಯಾರೋ ಹೇಳಿದ್ರು, ಕ್ಯಾಪ್ಟನ್ ಹಾಡಿದ ಹಾಗೆ ಆತನು ಹಾಡಿದ ಎಂಬುದಾಗಿ. And somebody said, ಇನ್ನೊಬ್ಬರು ಹೇಳಿದ್ರು, you know why? ಯಾಕೆ ಗೊತ್ತಾ? Because the captain's blood is running into this little boy. ಆ ಕ್ಯಾಪ್ಟನ್ ನ ರಕ್ತ ಈ ಹುಡುಗನಲ್ಲಿ ಹರಿದಾಡುತ್ತಾ ಇದೆ.
Today our captain Jesus Christ has shed his blood for you. ಇವತ್ತು ನಮ್ಮ ಕ್ಯಾಪ್ಟನ್ ಆದಂತ ಯೇಸು ಕ್ರಿಸ್ತನು ನಿನಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. Open your heart. ನಿನ್ನ ಹೃದಯವನ್ನು ತೆರೆ. Tell him, Lord, ಆತನಿಗೆ ಹೇಳು, ಕರ್ತನೇ, cleanse me with your blood. ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು. I don't want anything else in this world. I want to be God's child. ಈ ಲೋಕದಲ್ಲಿ ನನಗೆ ಏನೂ ಬೇಡ, ನಾನು ದೇವರ ಮಗನಾಗಬೇಕು. He will transform you right now. ಈಗಲೇ ಆತನು ನಿನ್ನನ್ನು ಪರಿವರ್ತನೆ ಮಾಡುತ್ತಾನೆ. He will give you a new life. ಆತನು ನಿನಗೆ ಹೊಸ ಜೀವನವನ್ನು ಕೊಡುತ್ತಾನೆ. ನಾನು just read a wonderful testimony. ಒಂದು ಸಾಕ್ಷಿಯನ್ನು ಹೀಗೆ ಓದಿದೆನು. This is from a person called Pukashe Pukko from Kohima, Nagaland. ನಾಗಾಲ್ಯಾಂಡ್ನ ಕೊಹಿಮಾನ್ ಎಂಬ ಸ್ಥಳದಿಂದ ಪುಕಾಶೆ ಪುಕ್ಕೋ ಎಂಬುವರಿಂದ. He gave his life to Jesus in 1973. 1973ರಲ್ಲಿ ಅವರು ತಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ವಹಿಸಿಕೊಟ್ಟರು. But then he got a job in the army. ಅದಾದ ನಂತರ ಅವರಿಗೆ ಸೈನ್ಯದಲ್ಲಿ ಕೆಲಸ ಸಿಕ್ಕಿತು. When he went to the army, ಆತನು ಸೈನ್ಯಕ್ಕೆ ಕೆಲಸಕ್ಕೆ ಹೋದನು. He began to drink along with others. ಇತರರೊಂದಿಗೆ ಸೇರಿ ಕುಡಿಯಲು ಪ್ರಾರಂಭಿಸಿದನು. He became a drunkard. ಆತನು ಕುಡಿಕನಾದನು. He lost his anointing. ಆತನು ತನ್ನ ಅಭಿಷೇಕವನ್ನು ಕಳಕೊಂಡನು. The fear of death was tormenting him. ಮರಣದ ಭಯವು ಆತನನ್ನು ಆವರಿಸಿಕೊಂಡಿತು. Day and night he couldn't sleep. ಹಗಲು ರಾತ್ರಿ ಆತನು ಮಲಗಲಿಕ್ಕೆ ಆಗಲಿಲ್ಲ. After 24 years he got discharged from the army. 24 ವರ್ಷಗಳ ನಂತರ ಆತನು ಸೈನ್ಯದಿಂದ ತೆಗೆದುಹಾಕಲ್ಪಟ್ಟನು. He came home. ಆತನು ಮನೆಗೆ ಬಂದನು. No job. ಕೆಲಸ ಇಲ್ಲ. Only drinking. ಬರೀ ಕುಡಿಯುವುದು ಮಾತ್ರ. 2 years unemployed. 2 ವರ್ಷದಿಂದ ನಿರುದ್ಯೋಗಿ. He could not sustain his family. ಆತನು ತನ್ನ ಕುಟುಂಬವನ್ನು ನಿರ್ವಹಿಸಲಿಕ್ಕೆ ಆಗಲಿಲ್ಲ. And he was in darkness. The family was in darkness. ಆತನು ಕತ್ತಲೆಯಲ್ಲಿದ್ದ ಮತ್ತು ಕುಟುಂಬವು ಕೂಡ ಕತ್ತಲೆಗೊಳಗಾಯಿತು. But in 2006, 2006ನೇ ಇಸವಿಯಲ್ಲಿ he attended the meeting with his son. ಆತನು ತನ್ನ ಮಗನೊಂದಿಗೆ ಆ ಮೀಟಿಂಗ್ ನಲ್ಲಿ And as I was preaching that day, ಆ ದಿವಸ ನಾನು ಬೋಧಿಸ್ತಾ ಇದ್ದೆ. the Holy Spirit convicted him. ಪವಿತ್ರಾತ್ಮನು ಆತನಿಗೆ He cried out for his sins. ತನ್ನ ಪಾಪಗಳಿಗೋಸ್ಕರ ಅಳುತ್ತಾ ಇದ್ದನು. And the Holy Spirit came upon him. ಪರಿಶುದ್ಧಾತ್ಮನು ಆತನ ಮೇಲೆ ಬಂದನು. And when I prayed for everyone who needed a job that day, ಅಂದು ನಾನು ಎಲ್ಲಾ ನಿರುದ್ಯೋಗಿಗಳಿಗಾಗಿ ಪ್ರಾರ್ಥಿಸುತ್ತಿರುವಾಗ, he said, Lord, I want a job and I want to be free from alcohol. ನನಗೆ ಕೆಲಸ ಬೇಕು ಮತ್ತು ನಾನು ಕುಡಿತದಿಂದ ದೂರವಾಗಬೇಕು. And the Spirit of God came upon him. ದೇವರ ಆತ್ಮನು ಆತನ ಮೇಲೆ ಬಂದನು. And set him free from the alcoholic addiction. ಮದ್ಯವ್ಯಸನದಿಂದ ಆತನನ್ನ ಬಿಡುಗಡೆ ಮಾಡಿದನು. 24 years of drinking left in a moment. 24 ವರ್ಷಗಳ ಕುಡಿಕತನ ಒಂದು ನಿಮಿಷದಲ್ಲಿ ಹೊರಟು ಹೋಯಿತು. And not only did God give him a job, in a month's time he got a government job. ದೇವರು ಆತನಿಗೆ ಕೆಲಸ ಮಾತ್ರ ಕೊಡ್ಲಿಲ್ಲ, ತಿಂಗಳಿನಲ್ಲಿ ಸರ್ಕಾರದ ಕೆಲಸ ಸಿಕ್ಕಿತು. And his family became honorable family. ಮತ್ತು ಆ ಕುಟುಂಬವು ಗೌರವಿಸಲ್ಪಡುವ ಕುಟುಂಬವಾಯಿತು. No drinking. ಕುಡಿತ ಇಲ್ಲ. The father had a government job. ತಂದೆಗೆ ಸರ್ಕಾರದಲ್ಲಿ ಕೆಲಸ ಇದೆ. Children were honored. ಮಕ್ಕಳು ಗೌರವಿಸಲ್ಪಟ್ಟರು. Then he started watching the Jesus Calls TV programs. ಆತನು ಯೇಸು ಕರೆಯುತ್ತಾನೆ ಟಿವಿ ಪ್ರೋಗ್ರಾಮ್ ಅನ್ನು And he ನೋಡಲು heard me ಪ್ರಾರಂಭಿಸಿದನು. appeal for people to give donations to build the Jesus Calls prayer tower. ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವನ್ನು ಕಟ್ಟಲು ದೇಣಿಗೆಯನ್ನು ಕೇಳುವುದನ್ನು ಆತನು ಕೇಳಲ್ಪಟ್ಟನು. And I said, build God's house with your offering and God will build your house. ಮತ್ತು ನಾನು ಹೇಳಿದೆ, ನಿಮ್ಮ ದೇಣಿಗೆಯ ಮೂಲಕವಾಗಿ ದೇವರ ಮನೆಯನ್ನು ಕಟ್ಟಿರಿ, ದೇವರು ನಿಮ್ಮ ಮನೆಯನ್ನು So ಕಟ್ಟುತ್ತಾನೆ. he sent money to build a prayer tower. ಪ್ರಾರ್ಥನಾ ಗೋಪುರ ಕಟ್ಟುವುದಕ್ಕಾಗಿ ಆತನು ಹಣ ಕಳಿಸಿದನು. But God honored him. ಆದರೆ ದೇವರು ಆತನನ್ನು ಗೌರವಿಸಿದನು. Until then they were in a rented house. ಅಲ್ಲಿಯವರೆಗೂ ಅವರು ಬಾಡಿಗೆ ಮನೆಯಲ್ಲಿದ್ದರು. But God made him buy a piece of land after that. ಆದರೆ ದೇವರು ಆತನಿಗೆ ಒಂದು ಮನೆ ಕಟ್ಟಲಿಕ್ಕೆ ಜಾಗ ತೆಗೆದುಕೊಳ್ಳಲು ಸಹಾಯ Today ಮಾಡಿದರು. they have their own house. ಇವತ್ತು ಅವರದೇ ಆದಂತ ಸ್ವಂತ ಮನೆಯಲ್ಲಿದ್ದಾರೆ. They built God's house. ಅವರು ದೇವರ ಮನೆಯನ್ನು ಕಟ್ಟಿದರು. God built the family. ದೇವರು ಕುಟುಂಬವನ್ನು ಕಟ್ಟಿದನು. I will not allow you to be an orphan, says Jesus. ಯೇಸು ಹೇಳುತ್ತಾನೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. I will come to you. ನಾನು ನಿನ್ನಲ್ಲಿಗೆ Today ಬರುತ್ತೇನೆ. give your life to Jesus. ಇವತ್ತು ಯೇಸುವಿಗೆ ನಿಮ್ಮ ಜೀವನವನ್ನು ಕೊಡಿರಿ. He will change your life. ಆತನು ನಿನ್ನ ಜೀವಿತವನ್ನು He will build ಬದಲಾಯಿಸುತ್ತಾನೆ. your life. ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತವನ್ನು Because he ಕಟ್ಟುತ್ತಾನೆ. has made a blood covenant with you. ಯಾಕಂತ ಹೇಳಿದ್ರೆ ಆತನು ರಕ್ತದಿಂದ ನಿನ್ನಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. Secondly, ಎರಡನೇದಾಗಿ Jesus has made a peace covenant with you. ಯೇಸು ನಿನ್ನೊಂದಿಗೆ ಸಮಾಧಾನದ ಒಡಂಬಡಿಕೆ In ಮಾಡಿಕೊಂಡಿದ್ದಾನೆ. Isaiah 54 and verse 10,
ಯೆಶಾಯ 54:10 God ವಚನದಲ್ಲಿ has made a covenant of peace with you. ದೇವರು ನಿನ್ನೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. Mountains may be removed, ಬೆಟ್ಟಗಳು ಸ್ಥಳವನ್ನು ಬಿಟ್ಟು but ಹೋದವು, yet God's covenant of peace which he has made with you will never be broken. ಆದರೆ ದೇವರು ನಿನ್ನೊಂದಿಗೆ ಮಾಡಿಕೊಂಡ ಸಮಾಧಾನದ ಒಪ್ಪಂದವು ಎಂದಿಗೂ ಕದಲದು. Troubles may come, ತೊಂದರೆಗಳು ಬರಬಹುದು, tribulation may come, ಉಪದ್ರವಗಳು ಬರಬಹುದು, people may leave you, ಜನರು ನಿನ್ನನ್ನು ಬಿಟ್ಟು ಹೋಗಬಹುದು, you may lose your job, ನಿನ್ನ ಕೆಲಸವನ್ನು ನೀನು ಕಳೆದುಕೊಳ್ಳಬಹುದು. but the covenant of peace which Jesus has made with you will never be broken. ಆದರೆ ಯೇಸುವಿನೊಂದಿಗೆ ನೀನು ಮಾಡಿಕೊಂಡ ಸಮಾಧಾನದ ಒಪ್ಪಂದವು ಎಂದಿಗೂ ಮುರಿದು ಹೋಗುವುದಿಲ್ಲ. Jesus says, in this world you will have tribulation, ಯೇಸು ಹೇಳುತ್ತಾನೆ, ಈ ಲೋಕದಲ್ಲಿ ನಿಮಗೆ ಉಪದ್ರವ ಉಂಟು, but I have overcome the world. ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ. I will make you overcome also. ನಾನು ಸಹ ಜಯಿಸುವ ಹಾಗೆ ನಿಮ್ಮನ್ನು ಮಾಡುತ್ತೇನೆ. Many are the afflictions of the righteous, ನ್ಯಾಯ ಸಿಗದೆ ಅನೇಕರು ದುಃಖ but the ಸಂಕಟಕ್ಕೊಳಗಾಗಿದ್ದಾರೆ, Lord will deliver them out of them all. ಆದರೆ ದೇವರು ಅವೆಲ್ಲವುಗಳಿಂದ ಬಿಡುಗಡೆ Jesus ಕೊಡುತ್ತಾನೆ. says in John 14:27, ಯೇಸು ಹೇಳುತ್ತಾನೆ ಯೋಹಾನ 14:27ರಲ್ಲಿ, my peace I give unto you, my children, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ not ಮಕ್ಕಳೇ. as the world gives. ಲೋಕ ಕೊಡುವ ರೀತಿಯಲ್ಲಿ My peace. ನನ್ನ ಸಮಾಧಾನ. What is that my peace of Jesus? ಯೇಸುವಿನ ಸಮಾಧಾನ, ನನ್ನ ಸಮಾಧಾನ It's ಅಂದ್ರೆ not a peace which you get when you have a house. ನಿನಗೆ ಮನೆ ಸಿಗುವಾಗ ಸಿಗುವಂತ ಸಮಾಧಾನ ಇದಲ್ಲ. It's not a peace when you get a job. ಕೆಲಸ ಸಿಗುವಾಗ ಸಿಗುವಂತ ಸಮಾಧಾನ ಇದಲ್ಲ. It's not a peace when you get married. ಮದುವೆ ಆದಾಗ ಸಿಗುವಂತ ಸಮಾಧಾನ ಇದಲ್ಲ. It's not a peace when you get a car. ಕಾರು ಕೊಳ್ಳುವಾಗ ಆಗುವಂತ ಸಮಾಧಾನ ಇದಲ್ಲ. All those things after some time will get bored and you will lose the peace. ಇವೆಲ್ಲವೂ ಒಂದಾನೊಂದು ದಿವಸ ನಿನಗೆ ಬೇಸರ ತರ್ತದೆ ಮತ್ತು ಆ ಸಮಾಧಾನ ನೀನು ಕಳೆದುಕೊಳ್ಳುತ್ತಿ. But the peace that Jesus gives, ಆದ್ರೆ ಯೇಸು ಕೊಡುವ ಸಮಾಧಾನ, it will stay within you to be a conqueror in the midst of the greatest trouble in the world. ಅದು ನಿನ್ನಲ್ಲಿ ನೆಲೆಗೊಂಡು ಈ ಲೋಕದಲ್ಲಿರುವ ಎಲ್ಲ ಕಷ್ಟ ಸಂಕಟಗಳಿಂದ ಬಿಡಿಸಿ ನಿನ್ನನ್ನು ಜಯಶಾಲಿಯನ್ನಾಗಿ ಮಾಡುತ್ತದೆ. Troubles may come, ತೊಂದರೆಗಳು ಬರಬಹುದು, people may leave, ಜನರು ನಿನ್ನನ್ನು ಬಿಟ್ಟು but ಹೋಗಬಹುದು, God will keep you strong in the world through the peace that Jesus gives you. ಯೇಸು ನಿನಗೆ ಕೊಟ್ಟಂತ ಸಮಾಧಾನದ ಮೂಲಕ ದೇವರು ನಿನ್ನನ್ನ ಬಲಾಢ್ಯನನ್ನಾಗಿ ಈ ಲೋಕದಲ್ಲಿ ಇಡುತ್ತಾನೆ. He will be with you ಆತನು ನಿನ್ನ to ಜೊತೆಗಿರುತ್ತಾನೆ. overcome that trouble and be more than a conqueror. ನೀನು ಆ ಸಂಗತಿಗಳನ್ನ ದಾಟಿ ಬರುತ್ತಿ ಮತ್ತು ಜಯಶಾಲಿಯಾಗುತ್ತಿ. Look at Jesus. ಯೇಸುವನ್ನ ನೋಡ್ರಿ, When he did miracles, ಆತನು ಮಹತ್ ಕಾರ್ಯಗಳನ್ನು ಮಾಡುವಾಗ everybody followed him. ಎಲ್ಲರೂ ಆತನನ್ನು ಹಿಂಬಾಲಿಸಿದರು. But in the garden of Gethsemane, ಆದರೆ ಗೆತ್ಸೆಮನೆ when ತೋಟದಲ್ಲಿ he had to go to the cross according to God's will, ದೇವರ ಚಿತ್ತದ ಮೇರೆಗೆ ಶಿಲುಬೆಗೆ ಹೋಗುವಾಗ he was alone. ಆತನು He had ಒಬ್ಬಂಟಿಗನಾಗಿದ್ದನು. to pray alone. ಆತನು ಒಬ್ಬನೇ ಪ್ರಾರ್ಥಿಸಿದನು. He had to cry alone. ಆತನು ಒಬ್ಬನೇ In ಅಳಬೇಕಾಯಿತು. Luke 22:42-44, ಲೂಕ 22ನೇ ಅಧ್ಯಾಯ 42ರಿಂದ 44ನೇ ವಚನದಲ್ಲಿ his sweat came out as blood ಆತನ ಬೆವರು ರಕ್ತದೋಪಾದಿಯಲ್ಲಿ because ಬಿತ್ತು. there was nobody to comfort him. ಯಾಕಂದ್ರೆ ಆತನನ್ನ ಸಮಾಧಾನ ಪಡಿಸುವವರು ಯಾರು Today ಇರಲಿಲ್ಲ. are you crying alone, my sister? ಸಹೋದರಿಯೇ, ನೀನೊಬ್ಬಳೇ ಈ ದಿನ ಅಳುತ್ತಾ ಇದ್ದೀಯಾ? My sister Savitri, you have a throat problem. ನನ್ನ ಪ್ರೀತಿಯ ಸಹೋದರಿ ಸಾವಿತ್ರಿ, ನಿನಗೆ ಗಂಟಲಿನ ತೊಂದರೆ ಇದೆ. You have a tumor in your throat. ನಿನ್ನ ಗಂಟಲಿನಲ್ಲಿ ಒಂದು ಗಡ್ಡೆ ಇದೆ. But the greater agony is you are crying alone. ಆದರೆ ನಿನ್ನ ಸಂಕಟಗಳಿಗಾಗಿ ನೀನು ಅಳುತ್ತಾ ಇದ್ದಿ. There is nobody to comfort you. ನಿನಗೆ ಸಹಾಯ ಮಾಡುವವರು ಯಾರು ಇಲ್ಲ. Everybody says you are a curse and they have run away. ಎಲ್ಲರೂ ಕೂಡ ಅದು ನಿನಗೆ ಶಾಪ ಎಂಬುದಾಗಿ ಹೇಳಿ ಹೋಗುತ್ತಾರೆ. Maybe you are alone. ಆದ್ರೆ ನೀನು ಒಬ್ಬಳೇ ಇದ್ದಿ. When everything was good, people were around you. ಎಲ್ಲವೂ ಒಳ್ಳೆಯದಾಗಿರುವಾಗ ಜನರು ನಿನ್ನ ಸುತ್ತಲೂ ಇರುತ್ತಾರೆ. But today you are alone. ಆದ್ರೆ ಇವತ್ತು ನೀನು ಒಬ್ಬಳೇ ಆಗಿದ್ದಿ. Today you are suffering alone. ನೀನು ಒಬ್ಬಳೇ ಬಳಲುತ್ತಾ ಇದ್ದಿ. But ಆದರೆ Jesus knows that agony. ಯೇಸುವಿಗೆ ನಿನ್ನ ಸಂಕಟಗಳು In ಗೊತ್ತು. the garden of Gethsemane, ಗೆತ್ಸೆಮನೆ he ತೋಟದಲ್ಲಿ cried out alone. ಆತನು ಒಬ್ಬನೇ ಅತ್ತನು. His disciples were sleeping. ಆತನ ಶಿಷ್ಯರು ಮಲಗಿದ್ದರು. But then, ಆದರೆ according to Hebrews 9:14, ಇಬ್ರಿಯ the 9:14ರಲ್ಲಿ Holy Spirit came upon him. ಪವಿತ್ರಾತ್ಮನು ಆತನ ಮೇಲೆ ಬಂದನು And the Holy Spirit comforted ಮತ್ತು him. ಪವಿತ್ರಾತ್ಮನು ಆತನನ್ನ ಸಮಾಧಾನ ಪಡಿಸಿದನು. And Jesus said,
ಮತ್ತು ಯೇಸು ಹೇಳಿದನು, Father, ತಂದೆಯೇ, not my will, ನನ್ನ ಚಿತ್ತವಲ್ಲ, let thy will be done. ನಿನ್ನ ಚಿತ್ತವೇ ನೆರವೇರಲಿ. I trust you, Lord. ನಾನು ನಿನ್ನ ನಂಬುತ್ತೇನೆ ಕರ್ತನೆ. I trust you, Lord. ನಾನು ನಿನ್ನ ನಂಬುತ್ತೇನೆ ಕರ್ತನೆ. All the people have run away, ಎಲ್ಲಾ ಜನರು ನನ್ನನ್ನು ಬಿಟ್ಟು ಓಡಿ but ಹೋದರು, I trust you. ಆದರೆ ನಾನು ನಿನ್ನ ನಂಬುತ್ತೇನೆ. In John 16:32 he says, ಯೋಹಾನ 16:32 ಹೀಗೆ ಹೇಳ್ತದೆ, everyone will run away, ಎಲ್ಲರೂ ಓಡಿ ಹೋಗುತ್ತಾರೆ, but my Father will not leave me. ಆದರೆ ನನ್ನ ತಂದೆ ನನ್ನನ್ನು ಬಿಡುವುದಿಲ್ಲ. He has made a peace covenant with me. ಆತನು ನನ್ನೊಟ್ಟಿಗೆ ಸಮಾಧಾನದ ಒಪ್ಪಂದವನ್ನು And he ಮಾಡಿಕೊಂಡಿದ್ದಾನೆ. said, Father, let thy will be done. ಆತನು ಹೇಳ್ತಾ ಇದ್ದಾನೆ, ನಿನ್ನ ಚಿತ್ತವು ನೆರವೇರಲಿ. God's peace came upon him. ದೇವರ ಸಮಾಧಾನವು ಆತನ ಮೇಲೆ He ಬಂತು. rose up. ಆತನು ಎದ್ದನು, His disciples ran away. ಆತನ ಶಿಷ್ಯರು ಓಡಿ ಹೋದರು, He was not afraid. ಆತನು ಹೆದರಲಿಲ್ಲ. His disciple Judas came to kiss him and betray him. ಆತನ ಶಿಷ್ಯನಾದಂತ ಯೂದನು ಬಂದು ಮುದ್ದಿಟ್ಟು ಆತನು ಹಿಡಿಕೊಟ್ಟನು, He was not afraid. ಆತನು ಹೆದರಲಿಲ್ಲ. He was made to stand before the priests. ಆತನು ಮಹಾಯಾಜಕನ ಬಳಿಯಲ್ಲಿ And ನಿಲ್ಲಬೇಕಾಯಿತು. they were giving false witnesses. ಅವರು ಆತನಿಗೆ ವಿರುದ್ಧವಾದ ಸಾಕ್ಷಿ ಕೊಟ್ಟರು. Jesus was not afraid. ಯೇಸು ಹೆದರಲಿಲ್ಲ. He stood before the governor. ಆತನು ರಾಜ್ಯಪಾಲನ ಮುಂದೆ ನಿಲ್ಲಬೇಕಾಯಿತು. And he also humiliated him. ಆತನು ಸಹ ಆತನನ್ನು ಅವಮಾನಪಡಿಸಿದನು. Wrong judgment was passed. ತಪ್ಪಾದ ತೀರ್ಪು ಕೊಡಲ್ಪಟ್ಟಿತು. Jesus was not afraid. ಯೇಸು ಭಯಪಡಲಿಲ್ಲ. The women cried at him when he carried the cross. ಆತನು ಶಿಲುಬೆಯನ್ನು ಹೊರುವಾಗ ಆ ಸ್ತ್ರೀಯು ಅಳುತ್ತಾ ಇದ್ದಳು. He was not afraid. ಆತನು When ಭಯಪಡಲಿಲ್ಲ. they nailed him on the cross, ಆತನು ಶಿಲುಬೆಯ ಹತ್ತಿರ ಮೊಣಕಾಲು ಊರಿದನು. he never cried, oh, it's paining, somebody save me. ಯಾರಾದರೂ ಬಂದು ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳಲಿಲ್ಲ. He was not afraid. ಆತನು ಭಯಪಡಲಿಲ್ಲ. He went on saying and doing God's will. ಆತನು ಮುಂದುವರಿದು ದೇವರ ಚಿತ್ತವನ್ನೇ ಮಾಡಿದನು. That's why when he was on the cross, ಆದ ಕಾರಣ ಆತನು ಶಿಲುಬೆ ಮೇಲೆ ಇರುವಾಗ, and he said, Father, into thy hands I commend my spirit. ಕರ್ತನೇ, ನನ್ನ ಆತ್ಮವನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. I believe, Father, that all things will work unto good when I trust you. ಕರ್ತನೇ, ನಾನು ನಿನ್ನಲ್ಲಿ ನಂಬಿಕೆ ಇಡುವಾಗ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬುದಾಗಿ ನನಗೆ ನಂಬಿಕೆ ಉಂಟು. When I love you, ನಾನು ನಿನ್ನನ್ನು ಪ್ರೀತಿಸುವಾಗ, when I do everything according to your purpose. ನಿನ್ನ ಉದ್ದೇಶಕ್ಕನುಗುಣವಾಗಿ ನಾನು ಮಾಡುವಾಗ, The man who crucified Jesus said, this is the Son of God. ಶಿಲುಬೆಗೆ ಹಾಕಿದಂತ ಆ ಮನುಷ್ಯನು ಹೇಳಿದನು, ಈತನು ದೇವರ ಮಗನು. And that's what made Jesus rise up from the dead. ಅದುವೇ ಯೇಸುವನ್ನ ಮರಣದಿಂದ ಮೇಲೆ ಏಳಲು That's ಸಹಾಯ the ಮಾಡಿತು. power of peace. ಅದುವೇ ಸಮಾಧಾನದ ಶಕ್ತಿಯಾಗಿದೆ. God's peace, ದೇವರ ಸಮಾಧಾನ, which makes you resurrect from the worst tribulation in the world. ಈ ಲೋಕದಲ್ಲಿರುವ ಉಪದ್ರವಗಳಿಂದ ನಿನಗೆ ಪುನರುತ್ಥಾನವನ್ನು ಉಂಟು ಮಾಡುವುದಾಗಿದೆ. You will not sink in the sorrow of ಈ tribulation. ಲೋಕದ ಸಂಕಟಗಳಿಂದ ನೀನು ಕುಗ್ಗಿ ಹೋಗುವುದಿಲ್ಲ. Jesus will raise you up. ಯೇಸು ನಿನ್ನನ್ನು ಮೇಲೆ ಕೆತ್ತುತ್ತಾನೆ. And your heart and the heart of Jesus will be united through that covenant of peace. ನಿನ್ನ ಹೃದಯ ಮತ್ತು ಯೇಸುವಿನ ಹೃದಯ ಒಡಂಬಡಿಕೆ ಮಾಡಿಕೊಂಡಂತ ಸಮಾಧಾನದಿಂದ ಐಕ್ಯತೆಗೊಳ್ಳುತ್ತದೆ. According to Hebrews 12:14, ಇಬ್ರಿಯ 12:14 you will have ಅನುಗುಣವಾಗಿ peace with all men. ಎಲ್ಲರ ಸಂಗಡ ನೀನು ಸಮಾಧಾನ ಹೊಂದುತ್ತಿ. And that is the holiness God expects from you to see him. ಇದೇ ಪರಿಶುದ್ಧತೆಯನ್ನು ದೇವರು ನಿನ್ನಿಂದ ಅಪೇಕ್ಷಿಸುವಾತನಾಗಿದ್ದಾನೆ ಮತ್ತು Today ನೀನು the ನೋಡುತ್ತಾನೆ. covenant of peace is coming to you. ಈ ದಿನ ಸಮಾಧಾನದ ಒಡಂಬಡಿಕೆ ನಿನ್ನಲ್ಲಿಗೆ ಬರುತ್ತಾ ಇದೆ. The founder of the Salvation Army ಸಾಲ್ವೇಷನ್ ಆರ್ಮಿ ಸಂಸ್ಥಾಪಕರು ಒಂದು ದಿನ one day was preaching about this peace of Jesus. ಅವರು ಯೇಸುವಿನ ಸಮಾಧಾನದ ಕುರಿತು ಒಂದು ದಿವಸ ಬೋಧಿಸ್ತಾ ಇದ್ದರು. One man stood up from the crowd. ಒಬ್ಬ ಮನುಷ್ಯ ಸಮೂಹದಲ್ಲಿ ಎದ್ದು And he ನಿಂತು, said, Sir, if you are going through the tribulation I am going through, you will not talk about this peace of God. ಸರ್, ನಾನು ಅನುಭವಿಸುವ ಉಪದ್ರವಗಳನ್ನು ನೀವು ಅನುಭವಿಸ್ತಾ ಇದ್ದರೆ ಈ ಸಮಾಧಾನದ ಕುರಿತು ನೀವು ಎಂದು ಮಾತಾಡುತ್ತಿರಲಿಲ್ಲ. He said, I just buried my wife. ಆತನು ಹೇಳಿದನು, ನಾನು ಈಗ ತಾನೇ ನನ್ನ ಹೆಂಡತಿಯನ್ನು ಸಮಾಧಿ ಮಾಡಿ ಬಂದೆ. I am lonely without my wife. ನನ್ನ ಹೆಂಡತಿಲ್ಲದೆ ನಾನು ಒಬ್ಬಂಟಿಗನಾಗಿದ್ದೇನೆ. How can I have peace? ಹೇಗೆ ನನಗೆ ಸಮಾಧಾನ ಸಿಕ್ಕುತ್ತದೆ? I am asking God why. ನಾನು ದೇವರಿಗೆ ಕೇಳುತ್ತಾ ಇದ್ದೇನೆ, ಯಾಕೆ? But in a few weeks, ಕೆಲವೇ ವಾರಗಳಲ್ಲಿ this Colonel Booth's wife died. ಈ ಕರ್ನಲ್ ಬೂತ್ಸ್ ಅವರ ಪತ್ನಿ ತೀರಿ The ಹೋದಳು. man who preached, his wife died. ಬೋಧಿಸಿದವರ ಪತ್ನಿ ಸತ್ತು ಹೋದಳು. In the same church, her coffin was laid. ಅದೇ ಸಭೆಯಲ್ಲಿ ಆಕೆಯ ಶವ ಪಟ್ಟಿಗೆ And Colonel Booth, the man who preached, stood up ಬೋಧಿಸಿದಂತ ಆ ವ್ಯಕ್ತಿ ಕರ್ನಲ್ ಬೂತ್ ಎದ್ದು and ನಿಂತನು said, ಮತ್ತು ಹೇಳಿದನು, somebody asked me a question.
ನನಗೆ ಯಾರೋ ಒಬ್ರು ಪ್ರಶ್ನೆ ಕೇಳಿದರು, My wife died. ಹೆಂಡತಿ ತೀರಿ I ಹೋದರು, don't have peace. ನನಗೆ ಸಮಾಧಾನ But ಇಲ್ಲ. let me tell that brother, ಆ ಸಹೋದರಿಗೆ ನಾನು ಹೇಳಲು ಬಯಸ್ತೇನೆ, my wife died, ನನ್ನ ಹೆಂಡತಿ but ತೀರಿದಳು, Jesus lives in me. ಆದ್ರೆ ಯೇಸು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. And because Jesus lives in me, ಯೇಸು ನನ್ನಲ್ಲಿ ಜೀವಿಸ್ತಾ ಇರುವುದರಿಂದ even now in the midst of the sorrow, there is a song of peace in my heart. ಈ ದುಃಖದ ಮಧ್ಯದಲ್ಲಿಯೂ ಕೂಡ ನನ್ನ ಮನಸ್ಸಿನಲ್ಲಿ ಸಮಾಧಾನದ ಹಾಡು ಇದೆ. Through all this tribulation, ಈ ಎಲ್ಲ ಉಪದ್ರವಗಳ ಮಧ್ಯದಲ್ಲಿ I can still be more than a conqueror through Jesus who is with me. ಯೇಸು ನನ್ನ ಜೊತೆಲಿ ಇರುವುದರಿಂದ ನನ್ನಲ್ಲಿ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. Today through Salvation Army, millions of people's broken hearts are healed. ಇವತ್ತು ಸಾಲ್ವೇಷನ್ ಆಫ್ ಆರ್ಮಿ ಸೇವೆಯ ಮೂಲಕವಾಗಿ ಕೋಟ್ಯಾಂತರ ಜನರು ರಕ್ಷಣೆ You may be a ಹೊಂದಿದ್ದಾರೆ. father. ನೀನು ತಂದೆಯಾಗಿರಬಹುದು, You may be a mother. ನೀನು ತಾಯಿಯಾಗಿರಬಹುದು. The peace that you carry in your heart alone can save your family. ನಿನ್ನ ಹೃದಯದಲ್ಲಿರುವಂತ ಸಮಾಧಾನದಿಂದ ನಿನ್ನ ಕುಟುಂಬವನ್ನು ನೀನು ನಡೆಸಬಹುದು. Otherwise, without that peace that Jesus gives, you'll be bringing fighting and quarrel in the family because of the problems you face. ಯೇಸು ಕೊಟ್ಟ ಸಮಾಧಾನದಿಂದ ಹೊರತು ನಿನ್ನ ಕುಟುಂಬದಲ್ಲಿ ಸಮಾಧಾನವನ್ನು ಹೊಂದಲು ಸಾಧ್ಯವಿಲ್ಲ, ಅದರ ಬದಲು ಹೋರಾಟ ಇರುತ್ತದೆ. But today Jesus is going to give you peace ಆದರೆ ಯೇಸು ಈ ಹೊತ್ತು ನಿಮಗೆ ಸಮಾಧಾನವನ್ನು through ಕೊಡುತ್ತಾನೆ, the Holy Spirit. ಪವಿತ್ರಾತ್ಮನ ಮೂಲಕವಾಗಿ. Peace and joy in the Holy Spirit. ಸಮಾಧಾನ ಮತ್ತು ಸಂತೋಷವು Today ಪವಿತ್ರಾತ್ಮನಲ್ಲಿ. Jesus says, I'm making a covenant with you. ಯೇಸು ಹೇಳುತ್ತಾ ಇದ್ದಾನೆ, ಇವತ್ತು ನಾನು ನಿನ್ನೊಟ್ಟಿಗೆ We have ಒಡಂಬಡಿಕೆ hope in ಮಾಡಿಕೊಳ್ಳುತ್ತೇನೆ. Jesus. ನಾವು ಯೇಸುವಿನಲ್ಲಿ ನಂಬಿಕೆ We have ಇಟ್ಟಿದ್ದೇವೆ. hope in Jesus. ಯೇಸುವಿನಲ್ಲಿ ನಮಗೆ ನಿರೀಕ್ಷೆ ಇದೆ. Let not your heart be troubled. ನಿಮ್ಮ ಹೃದಯವು ಕಳವಳಗೊಳ್ಳದೆ. Finally, ಮತ್ತು ಕೊನೆಯದಾಗಿ God has made a covenant of miracles with you. ದೇವರು ನಿನ್ನೊಂದಿಗೆ ಮಹಾ ಅದ್ಭುತದ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. That's why he says, I'll not leave you as orphans. ಆದ ಕಾರಣ ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು I'll come and do ಅನಾಥನಾಗಿ ಬಿಡುವುದಿಲ್ಲ. miracles for you. ನಾನು ನಿನಗೆ ಅದ್ಭುತಗಳನ್ನು ಮಾಡುತ್ತೇನೆ. Exodus 34:10. ವಿಮೋಚನ ಕಾಂಡ God says, 34ನೇ ವಚನ. I will do miracles for you in the midst of your people. ನಿನ್ನ ಜನರ ಮಧ್ಯದಲ್ಲಿ ನಾನು ನಿನಗೆ ಅದ್ಭುತಗಳನ್ನು ಮಾಡುತ್ತೇನೆ ಎಂದು. God is a miracle worker. ಆತನು ಅದ್ಭುತಗಳನ್ನು ಮಾಡುವಂತ Acts ದೇವರು. chapter 10 and verse 38. ಅಪೊಸ್ತಲರ ಕೃತ್ಯ 10:38 ಹೀಗೆ ಹೇಳ್ತದೆ, How God anointed Jesus of Nazareth with Holy Ghost and power. ನಜರೇತಿನ ಯೇಸುವನ್ನ ಪವಿತ್ರಾತ್ಮದಿಂದ ಬಲದಿಂದಲೂ ಅಭಿಷೇಕಿಸಿದಂತ Then he went ದೇವರಾತ್ಮನಾಗಿದ್ದಾನೆ. about doing good and delivering those who were oppressed of the devil. ಮತ್ತು ಆತನು ದುರಾತ್ಮ ಪೀಡಿತರನ್ನು ಬಿಡುಗಡೆ ಮಾಡುತ್ತಾ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಹೋದನು. Let not your heart be troubled. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. Let me say this testimony and then we're going to pray for miracles. ನಾವೀಗ ಒಂದು ಸಾಕ್ಷಿನ ಕೇಳೋಣ, ಅದಾದ ನಂತರ ಮಹತ್ ಕಾರ್ಯಗಳಿಗೆ ಹೋಗೋಣ. Sister Lily Terangpi from Assam. ಅಸ್ಸಾಮಿನಿಂದ ಸಹೋದರಿ ಲಿಲ್ಲಿ ಟೆರಂಗ್ಪಿ. She got married in 2005. 2005ನೇ ಇಸ್ವಿನಲ್ಲಿ ಅವರು ಮದುವೆ ಆಯಿತು. They had a happy family life. ಅವರಿಗೆ ಸಂತೋಷದ ಕುಟುಂಬ ಜೀವನ ಇತ್ತು. She was working in the government as a lecturer. ಆಕೆಯು ಸರ್ಕಾರದಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡುತ್ತಿದ್ದಳು. She was about to complete her PhD. ಆಕೆಯು PhD ಮುಗಿಸಲಿಕ್ಕಿದ್ದಳು. At that time, thyroid cancer came. ಆ ಸಮಯದಲ್ಲಿ ಆಕೆಗೆ ಥೈರಾಯ್ಡ್ ಕ್ಯಾನ್ಸರ್ ಬಂತು. Her whole world crumbled. ಲೋಕವೇ ಆಕೆ ಮೇಲೆ ಬಿದ್ದಂತಾಯಿತು. She was in deep depression. ಆಕೆಯು ಬಹಳ ಖಿನ್ನಳಾದಳು. She couldn't take care of her children. ಆಕೆಯು ತನ್ನ ಮಕ್ಕಳನ್ನು ನೋಡಿಕೊಳ್ಳಲಾಗಲಿಲ್ಲ. And slowly her voice was diminishing. ನಿಧಾನವಾಗಿಯೂ ಆಕೆಯ ಸ್ವರವು ಹೊರಟು ಹೋಯಿತು. She was a lecturer. ಆಕೆಯು ಉಪನ್ಯಾಸಕಿಯಾಗಿದ್ದಳು. She could not lecture. ಆದರೆ ಆಕೆಯು ಉಪನ್ಯಾಸ ಮಾಡಲು No ಆಗಲಿಲ್ಲ. voice. ಧ್ವನಿ ಇರಲಿಲ್ಲ. And she could not go to the kitchen because of the thyroid cancer. She could not face the evaporation of salt, which would affect it further. ಆಕೆ ಅಡಿಗೆ ಮನೆಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಉಪ್ಪಿನ ಆವಿಯಿಂದ ಆಕೆ ಕ್ಯಾನ್ಸರ್ಗೆ ಅದು ತೊಂದರೆಯನ್ನು ಉಂಟು ಮಾಡುವುದಾಗಿತ್ತು. She couldn't eat. ಆಕೆಗೆ ಊಟ ಮಾಡಲು ಆಗ್ತಿಲ್ಲ. Fear of death tormented her. ಸಾವಿನ ಭಯ ಆಕೆಯನ್ನು ಆವರಿಸಿಕೊಂಡಿತು. And she was planning to resign her job. ಆಕೆಯು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕೆಂದು Because at that ಬಯಸಿದಳು. time, ಆ ಸಮಯದಲ್ಲಿ she heard about Jesus' calls. ಯೇಸು ಕರೀತಾನೆ ಕುರಿತಾಗಿ ಆಕೆ She ಕೇಳಿದಳು. wrote to me a letter. ಆಕೆಯು ನನಗೊಂದು ಪತ್ರವನ್ನು ಬರೆದಳು. And in that letter she said, Dr. Paul Dinakaran, pray for me. ಆ ಪತ್ರದಲ್ಲಿ ಆಕೆಯು ಡಾಕ್ಟರ್ ದಿನಕರನ್ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. And my reply came. ನನ್ನ ಉತ್ತರ ಆಕೆಗೆ ಬಂತು. Psalm 118 ಕೀರ್ತನೆ 118 and verse 17, 17ನೇ ವಚನ, which says, you will not die. ಅದು ಹೇಳುತ್ತದೆ, ನೀನು ಸಾಯುವುದಿಲ್ಲ, You will live. ನೀನು ಬದುಕುತ್ತಿ, And you will recount the wonders of the Lord.
ನೀನು ದೇವರ ಮಹತ್ವಗಳನ್ನ ಲೆಕ್ಕ ಹಾಕುತ್ತಿ. And after that a surgery happened. ಅದಾದ ನಂತರ ಶಸ್ತ್ರಚಿಕಿತ್ಸೆ ನಡೆಯಿತು. And she came to the Chennai prayer tower before the surgery. ಆ ಒಂದು ಶಸ್ತ್ರಚಿಕಿತ್ಸೆಗಿಂತ ಮುಂಚೆ ಆಕೆಯು ಚೆನ್ನೈ ಪ್ರಾರ್ಥನಾ ಗೋಪುರಕ್ಕೆ God ಬಂದಳು. blessed the treatment. ದೇವರು ಆ ಒಂದು ಆರೈಕೆಯನ್ನು And ಆಶೀರ್ವದಿಸಿದನು. after that she was declared cancer free totally. ಅದಾದ ನಂತರ ಆಕೆಗೆ ಕ್ಯಾನ್ಸರ್ ಇಲ್ಲ ಎಂಬುದಾಗಿ ಘೋಷಿಸಲ್ಪಟ್ಟಿತು. She got back her voice. ತಿರುಗಿ ಆಕೆಯ ಧ್ವನಿಯನ್ನು ಹೊಂದಿದಳು. Completed the PhD. PhD ಅನ್ನು ಆಕೆಯು ಮಾಡಿ ಮುಗಿಸಿದಳು. Confirmed in the job. ಮತ್ತು ಕೆಲಸವನ್ನು ಕಂಡುಕೊಂಡಳು. Today she cooks for her children and leads a wonderful family life. ಈ ದಿನ ಆಕೆ ಮಕ್ಕಳಿಗೆ ಅಡಿಗೆ ಮಾಡುತ್ತಾಳೆ ಮತ್ತು ಸುಂದರವಾದ ಜೀವನವನ್ನು Her ನಡೆಸುತ್ತಾಳೆ. husband was transformed and became a child of God. ಆಕೆ ಗಂಡ ಪರಿವರ್ತನೆಗೊಂಡ ಮತ್ತು ಯೇಸುವಿನ ಮಗನಾದ. Today they love and serve the Lord as a family. ಇವತ್ತು ಅವರು ದೇವರನ್ನು ಪ್ರೀತಿ ಮಾಡುತ್ತಾರೆ ಮತ್ತು ದೇವರ ಸೇವೆ ಮಾಡುತ್ತಾರೆ. The God of miracles. ಮಹತ್ ಕಾರ್ಯದ ದೇವರು. What is his name? Jesus. ಜೀಸಸ್. Yeshu. ಯೇಸು. Yeshu. ಯೇಸು. Amen. Amen. Shall we look to him right now? ನಾವು ಈಗಲೇ ಆತನನ್ನು ನೋಡೋಣವೇ? He has paid our salvation through his blood. ತನ್ನ ರಕ್ತದ ಮೂಲಕ ತಾನು ಕ್ರಯ ಕೊಟ್ಟು ನಮ್ಮನ್ನ ರಕ್ಷಿಸಿದನು. Jesus has paid our healing through the wounds in his body. ತನ್ನ ದೇಹದಲ್ಲಿ ಬಾಸುಂಡೆಗಳನ್ನು ಹೊಂದುವುದರ ನಿಮಿತ್ತವಾಗಿ ಕ್ರಯ ಕೊಟ್ಟು ನಮ್ಮನ್ನ ಗುಣಪಡಿಸಿದನು. Jesus has paid for our peace by being a man of sorrows, acquainted with grief. ದುಃಖಗಳ ಮಧ್ಯದಲ್ಲಿ ಮನುಷ್ಯನಾಗಿ ನಮಗೋಸ್ಕರ ಕ್ರಯ ಕೊಟ್ಟು ಆತನು ಪೀಡಿತನಾದನು. Today he is ready to make you his child. ಈ ದಿವಸ ಆತನು ನಿನ್ನನ್ನು ತನ್ನ ಮಗನನ್ನಾಗಿ ಮಾಡಿಕೊಳ್ಳಲು Today he is ಸಿದ್ಧನಿದ್ದಾನೆ. ready to give you peace and make you more than a conqueror. ಆತನು ನಿನಗೆ ಸಮಾಧಾನವನ್ನು ಕೊಡಲು ಮತ್ತು ನಿನ್ನನ್ನು ಜಯಶಾಲಿಯನ್ನಾಗಿ ಮಾಡಲು ಸಿದ್ಧನಿದ್ದಾನೆ. Today he is ready to come and do miracles for you and release you from your sorrow. ನಿನ್ನ ದುಃಖಗಳನ್ನ ಬಿಡುಗಡೆ ಮಾಡುವುದಕ್ಕಾಗಿ ನಿನ್ನ ಜೀವಿತದಲ್ಲಿ ಆತನು ಅದ್ಭುತಗಳನ್ನು ಮಾಡಲು ಸಿದ್ಧನಿದ್ದಾನೆ. Shall we all give our lives to Jesus? ಯೇಸುವಿಗೆ ನಮ್ಮ ಜೀವಿತವನ್ನು ಕೊಡೋಣವೇ? Give our lives to Jesus. ನಮ್ಮ ಜೀವಿತವನ್ನು ಯೇಸುವಿಗೆ ಕೊಡೋಣ. The Holy Spirit is coming right now. ಪರಿಶುದ್ಧಾತ್ಮನು ಈಗಲೇ ಇಳಿದು ಬರುತ್ತಿದ್ದಾನೆ. Everyone is now going to get connected with Jesus. ಇಲ್ಲಿರುವ ಎಲ್ಲರೂ ಕೂಡ ಯೇಸುವಿನೊಂದಿಗೆ ಸೇರಿಕೊಳ್ಳಲು So whatever you are connected with right now, say, Lord, I'm going to throw it away. ಈ ಸಮಯದಲ್ಲಿ ನಿನಗೆ ಬೇರೆ ಏನಾದರೂ ಸಂಪರ್ಕ ಇರುವುದಾದ್ರೆ ಅವೆಲ್ಲವನ್ನು ಹೊರಗೆ ಹಾಕಿ ಬಾ. I want only Jesus. ನನಗೆ ಯೇಸು ಮಾತ್ರ ಬೇಕು. He has shed his blood for me on the cross. I will become his child. ಆತನು ಶಿಲುಬೆ ಮೇಲೆ ನನಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ನಾನು ಆತನ ಮಗನಾಗಿದ್ದೇನೆ. Throw away your cigarettes. ನಿನ್ನ ಸಿಗರೇಟ್ಗಳನ್ನ ಹೊರಹಾಕು. Throw away your alcohol bottles. ನಿನ್ನ ಮದ್ಯಪಾನ ಬಾಟ್ಲಿಗಳನ್ನ ಹೊರಗೆ ಹಾಕು. Tell him, I am not going to waste my time in all the games and pornographic materials in the online. ಸಮಾಜ ಜಾಲತಾಣದಲ್ಲಿಯ ಗೇಮ್ಸ್ಗಳನ್ನು ಮತ್ತು ಅಶ್ಲೀಲ ವಸ್ತುಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಎಂದು ದೇವರಿಗೆ ಹೇಳು. Lord, I give my life to you. ಕರ್ತನೇ, ನನ್ನ ಜೀವನವನ್ನು ನಿನಗೆ Would you ಕೊಡುತ್ತೇನೆ. open your mouth? ನಿನ್ನ ಬಾಯನ್ನು ತೆರೆ, Open your heart ನಿನ್ನ ಹೃದಯವನ್ನು ತೆರೆ and cry. ಮತ್ತು ಆತನ ಮುಂದೆ This ಕೂಗು. is the moment for your future's blessing. ನಿನ್ನ ಭವಿಷ್ಯತ್ತಿನ ಆಶೀರ್ವಾದಕ್ಕಾಗಿ ಈ ಸಮಯ. This is the most important moment for your ಇದು future. ನಿನ್ನ ಭವಿಷ್ಯತ್ತಿನ ಬಹು ಪ್ರಾಮುಖ್ಯವಾದಂತ ಸಮಯ. God is coming into you and your family now. ಈಗಲೇ ದೇವರು ನಿನ್ನೊಟ್ಟಿಗೆ ಮತ್ತು ನಿನ್ನ ಕುಟುಂಬದಲ್ಲಿ ಆತನು My dear ಬರಲಿಕ್ಕಿದ್ದಾನೆ. parents, you are responsible for your children. ನೀನು ನಿನ್ನ ಮಕ್ಕಳಿಗೆ ಜವಾಬ್ದಾರಿ ಉಳ್ಳವನಾಗಿದ್ದಿ. This is the moment for you to have blessings come upon your children by you giving your life to ನೀನು Jesus. ಯೇಸುವಿಗೆ ನಿನ್ನ ಜೀವನವನ್ನು ಕೊಡುವುದರ ಮೂಲಕವಾಗಿ ನಿನ್ನ ಮಕ್ಕಳಿಗೆ ಉತ್ತಮ ಭವಿಷ್ಯತ್ತು ದೊರೆಯಲಿಕ್ಕಿದೆ. ಈ ಸಮಯದಲ್ಲಿ Turn to Jesus now. ಯೇಸುವಿನ ಕಡೆಗೆ ತಿರುಗಿಕೋ. ಈಗಲೇ 100% give your life to Him. ಸಂಪೂರ್ಣವಾಗಿ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. Clean up your ನಿನ್ನ home. ಮನೆಯನ್ನು ಶುದ್ಧಿ ಮಾಡಿಕೋ. Clean up your ನಿನ್ನ heart. ಹೃದಯವನ್ನು ಶುದ್ಧಿ ಮಾಡಿಕೋ. Tell Him, Lord, I need you and you ಕರ್ತನೇ, alone. ನೀನು ನನಗೆ ಬೇಕು, ನೀನು ಮಾತ್ರ ಸಾಕು. Shall we all cry to Him right ನಾವೆಲ್ಲರೂ now? ಆತನ ಸನ್ನಿಧಿಯಲ್ಲಿ ಅಳೋಣವೇ. If we have let down Jesus in any way, ask Him to forgive us. ನಾವೆಂದಾದರೂ ದೇವರನ್ನ ಅಲಕ್ಷ್ಯ ಮಾಡಿರುವುದಾದ್ರೆ ಅದಕ್ಕಾಗಿ ದೇವರಲ್ಲಿ ಕ್ಷಮೆ ಕೇಳಿರಿ. Do you have a right relationship with your family ನಿಮ್ಮ members? ಕುಟುಂಬದ ಸದಸ್ಯರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಿದ್ದೀರೋ? If not, repent. ಇಲ್ಲವಾದರೆ ನೀವು ಪಶ್ಚಾತ್ತಾಪ If you ಪಡಿರಿ. have anger concerning anybody, ask Jesus to cleanse you and forgive you. ನಿನಗೆ ಬೇರೆಯವರ ಮೇಲೆ ದ್ವೇಷ ಇದ್ದರೆ ನಿನ್ನನ್ನು ಶುದ್ಧಿಪಡಿಸಿ ಕ್ಷಮಿಸಲು ದೇವರನ್ನು ಕೇಳಿಕೋ.
If you have taken money unjustly, ask Jesus to forgive you. ಅನ್ಯಾಯವಾಗಿ ನೀನು ಹಣವನ್ನು ತೆಗೆದುಕೊಂಡಿರುವುದಾದರೆ ದೇವರಲ್ಲಿ ಕ್ಷಮೆ ಕೇಳು. Get right with Jesus. ನೀನು ಯೇಸುವಿನಲ್ಲಿ ಒಂದಾಗು. Get right with ನೀನು Jesus. ಯೇಸುವಿನಲ್ಲಿ ಒಂದಾಗು. Get right with everyone in your family and in the world. ಲೋಕದಲ್ಲಿಯೂ ನಿನ್ನ ಕುಟುಂಬದಲ್ಲಿರುವಂತಹ ಎಲ್ಲರೊಂದಿಗೆ ಒಂದಾಗು. God says, I want to make a covenant with you. I will never leave you as an orphan. I'll be with you, my child. ನಾನು ನಿನ್ನೊಟ್ಟಿಗೆ ಒಪ್ಪಂದ ಮಾಡಿಕೊಳ್ಳುತ್ತೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಮತ್ತು ನಿನ್ನನ್ನು ನನ್ನ ಮಗನನ್ನಾಗಿ ಮಾಡಿಕೊಳ್ಳುತ್ತೇನೆ. Let's turn our lives totally to Jesus. ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಆತನ ಕಡೆಗೆ ತಿರುಗಿಸೋಣ. Now, ಈಗ you may have sorrows and pain. ನಿನಗೆ ನೋವುಗಳು, ದುಃಖಗಳು ಇರಬಹುದು. Tell him, Lord, give me the grace to fulfill your will in the world. ಕರ್ತನೇ, ಈ ಲೋಕದಲ್ಲಿ ನಿನ್ನ ಚಿತ್ತವನ್ನೇ ಮಾಡಲು ನನಗೆ ಸಹಾಯ ಮಾಡು. I will not ask questions. ನಾನು ಪ್ರಶ್ನೆಗಳನ್ನು ಕೇಳುವುದಿಲ್ಲ. But I am saying, let thy will be done, Lord. ಆದರೆ ನಾನು ಕೇಳುತ್ತೇನೆ, ನಿನ್ನ ಚಿತ್ತವು ನೆರವೇರಲಿ ಎಂಬುದಾಗಿ. Let thy will be done, Lord. ನಿನ್ನ ಚಿತ್ತವು ನೆರವೇರಲಿ ಕರ್ತನೇ. I will do your will, Lord. ನಾನು ನಿನ್ನ ಚಿತ್ತವನ್ನು ಮಾಡುತ್ತೇನೆ ಕರ್ತನೇ. You will turn it into good. ನೀನು ಅದನ್ನು ಒಳ್ಳೆಯದನ್ನಾಗಿ ಮಾಡುತ್ತಿ. Give me the grace to fulfill your will, even though it be a cross. ಕರ್ತನೇ, ಅದು ಶಿಲುಬೆಯಾಗಿದ್ದರೂ ಸಹ ನಿನ್ನ ಚಿತ್ತವನ್ನೇ ಮಾಡಲು ನನಗೆ ನಿನ್ನ ಕೃಪೆಯನ್ನು ನೀಡು. I want peace with God. ನನಗೆ ದೇವರೊಂದಿಗೆ ಸಮಾಧಾನ ಬೇಕು. My God should say, my child is doing my will. ನನ್ನ ದೇವರು ಹೇಳಬೇಕು, ನನ್ನ ಮಗನು ನನ್ನ ಚಿತ್ತವನ್ನು ನೆರವೇರಿಸುತ್ತಾನೆ. Give me that peace to do your will, Lord. ನಿನ್ನ ಚಿತ್ತವನ್ನು ಮಾಡಲು ನನಗೆ ಸಮಾಧಾನವನ್ನು ಕೊಡು ಕರ್ತನೇ. Help me not to be afraid of ಯಾವ tribulation. ಉಪದ್ರವಗಳಿಗೂ ನಾನು ಹೆದರದಂತೆ ಸಹಾಯ ಮಾಡು ಕರ್ತನೇ. Help me to fear God and do his will in the midst of the greatest tribulation. ದೇವರಿಗೆ ಭಯಪಟ್ಟು ಈ ಎಲ್ಲ ಸಂಕಟಗಳ ಮಧ್ಯದಲ್ಲಿ ದೇವರ ಚಿತ್ತವನ್ನೇ ಮಾಡಲು ಸಹಾಯ ಮಾಡು. The grace is coming. ಕರ್ತನ ಕೃಪೆಯು ಬರುತ್ತಾ ಇದೆ. In your weakness, God's strength is going to be perfect. ನಿನ್ನ ಬಲಹೀನತೆಯಲ್ಲಿ ಆತನ ಬಲವು ಸಾಧಕವಾಗುತ್ತದೆ. You will rise up. ನೀನು ಈ ಮೇಲೆ ಕೇಳುತ್ತೀ. The wicked people may fight against you today, but you will be more than a conqueror over them. ದುಷ್ಟ ಜನರು ನಿನಗೆ ವಿರೋಧವಾಗಿ ಹೋರಾಡಬಹುದು, ಆದರೆ ನೀನೇ ಜಯಶಾಲಿಯಾಗುತ್ತಿ. Bless them. ಅವರನ್ನು ಆಶೀರ್ವದಿಸು, Increase them. ಅವರನ್ನು ಹೆಚ್ಚಿಸು, And build their home. ಅವರ ಮನೆಗಳನ್ನು Build ಕಟ್ಟು. their hearts from generation to generation as your homes. ಕರ್ತನೇ, ತಲೆಮಾರುಗಳಿಂದ ತಲೆಮಾರುಗಳವರೆಗೂ ನಿನ್ನ ಮನೆಗಳನ್ನಾಗಿ ಅವರನ್ನು ಕಟ್ಟು. Thank you, Jesus. ವಂದನೆ ಯೇಸುವೇ.